ಇದೆ. ಅವಳಿಗೆ ಯಾವ ಕಷ್ಟನೂ ಗೊತ್ತಾಗ್ದೇನೆ ಬೆಳಿಬೇಕು ಅಂತ ಅವಳನ್ನ ನಿಮ್ಮ ಕೈಗೆ ಒಪ್ಸಿದ್ಲು. ಆದ್ಯ ಅಲ್ಲಿದ್ರೆ ಸಂತೋಷವಾಗಿರ್ತಾಳೆ ಅಂತ ನಂಬಿ ನಾನು ಅವಳನ್ನ ಅಲ್ಲೇ ಬಿಟ್ಟು ಬಂದೆ. ಅದನ್ನು ಬಿಟ್ಟು ನನ್ನ ಮಗಳನ್ನ ನನ್ನಿಂದ ನೋಡ್ಕೊಳಕ್ಕಾಗ್ದೆ ಅಲ್ಲ. ಕಟ್ಟುಪಾಡು ಪದ್ಧತಿಗಳು ಮಾತಲ್ಲಲ್ಲ ರೀ, ನಿಮ್ಮ ಆಚರಣೆಯಲ್ಲಿರ್ಬೇಕು. ಡ್ಯಾಡಿ ಡ್ಯಾಡಿ ಆತರ ಪಡ್ಬೇಡಿ ಡ್ಯಾಡಿ, ಒಂದ್ಸಲ ನಾನು ಹೇಳೋದನ್ನ ಕೇಳಿ. ಸ್ಟಾಪ್ ಇಟ್ ಆದ್ಯ. ನಿಜ ಹೇಳ್ದೇನೆ ನನ್ನಿಂದ ಬಚ್ಚಿಟ್ಟಿದ್ದು ಅಲ್ದೆ ನೀನ್ ಅವರನ್ನೇ ಸಮರ್ಥಿಸ್ತಾ ಇದ್ಯಾ. ಅಷ್ಟಕ್ಕೂ ಆ ಸೀನು ಮನುಷ್ಯನೇನಾ? ಒಂದು ಹೆಣ್ಣಿಗೆ ಎಷ್ಟು ಅವಮಾನ ಮಾಡ್ತಾನ? ಇದೆಲ್ಲ ಗೊತ್ತಾದ್ಮೇಲೆ ನನಗೆಷ್ಟು ನೋವಾಗ್ತಿದ್ಯೋ ನಿನಗೆ ಗೊತ್ತಾ? ಜೊತೆಗೆ ಅವನ ಜೊತೆ ಮದುವೆ ಅಂದ್ರೆ ಏನು, ಅದು ಕೂಡ ನನ್ನ ಹತ್ರ ಒಂದು ಮಾತು ಕೂಡ ಹೇಳ್ದೇನೆ. ಇದನ್ನೆಲ್ಲ ನೋಡ್ತಾ ರಾಜಾರಾಮ್ ಅವರು ಕೂಡ ನನಗೆ ತಿಳಿಸ್ಲಿಲ್ಲ ಅಂದ್ರೆ ನನಗೆ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ. ಕೊಡು. ಕಿಶೋರ್ ಅವರೇ, ನಾನೇ ಮಾತಾಡ್ತಿರೋದು. ರಾಜಾರಾಮ್ ಅವರೇ, ಏನಿದು? ನಾನ್ ಕೇಳಿದ್ದು ನಿಜಾನೇನಾ? ಅಷ್ಟಕ್ಕೂ ನನ್ನ ಹತ್ರ ಹೇಳ್ದೇನೆ ಈ ನಿರ್ಧಾರನೆಲ್ಲ ನೀವ್ ಹೇಗ್ ತಗೋತಿರ್ರಿ? ಕಿಶೋರ್ ಅವರೇ, ನಿಜ ಏನು ಅಂತ ತಿಳ್ಕೊಳ್ದೆ ಮಾತಾಡ್ತಾ ಇದ್ದೀರಾ ನೀವು. ನಿಮಗೆ ವಿಷಯ ಹೇಳ್ಸೋದಕ್ಕೆ ಆದ್ಯ ಹತ್ರ ಫೋನ್ ಮಾಡಿಸ್ದೆ. ಅಷ್ಟರಲ್ಲಿ ನೀವೇ ಫೋನ್ ಮಾಡಿ ನಮಗೆ ಕಟ್ಟುಪಾಡು ಪದ್ಧತಿಗಳ ಬಗ್ಗೆ ಹೇಳಿ ನಮ್ಮನ್ನ ಅವಮಾನಿಸ್ತಾ ಇದ್ದೀರಾ. ಅದಲ್ರಿ. ಕೇಳಿಸ್ಕೊಳ್ಳಿ ಕಿಶೋರ್ ಅವರೇ, ಆದ್ಯ ಈ ಮನೇಲಿದ್ದಾಳೆ ಅಂತ ಅವಳ ಜವಾಬ್ದಾರಿನ ತಗೊಂಡಿರೋದಕ್ಕೆ ಮದುವೆ ಮಾತು ಅಂತ ಅನ್ಕೊಂಡ್ವಿ. ಆದ್ರೆ ನಿಮಗೊಂದ್ ಮಾತು ಹೇಳ್ದೆ ಯಾವ ಶಾಸ್ತ್ರನೂ ನಡೆಯಲ್ಲ ಅಂತ ನಿಮ್ಮಿಂದ ಗುರುತಿಸಕ್ಕಾಗ್ಲಿಲ್ವಾ? ಆದ್ಯನ ನಮ್ಮ ಮಗಳಾಗಿ ನಾವು ನಂಬಿದೀವಿ. ಆದ್ರೆ ನೀವು ನಮ್ಮ ಮೇಲೆ ನಂಬಿಕೆಯಿಂದ ಆದ್ಯನ ಇಲ್ಲಿ ಬಿಟ್ಟು ಹೋಗಿಲ್ಲ ಅಂತ ಈಗ ಅರ್ಥ ಆಗ್ತಿದೆ ಕಿಶೋರ್ ಅವರೇ. ಆದ್ಯನ ನನ್ನ ಹೆಂಡತಿ ನನ್ನ ಮಗಳನ್ನ ಹೇಗ್ ನೋಡ್ಕೋತಾ ಇದ್ದಾಳೋ ಹಾಗೆ ನಿಮ್ಮ ಮಗಳನ್ನ ಕೂಡ ನೋಡ್ಕೋತಿದ್ದಾಳೆ. ಅಂಥದ್ರಲ್ಲಿ ಏನಾದ್ರೂ ಹಾನಿಯಾಗಕ್ ಬಿಡ್ತಾಳ? ಕಿಶೋರ್ ಅವರು ಹೇಳಬೇಕಾಗಿರೋದನ್ನ ಹೇಳಿದ್ರು ಅಲ್ವೇನಮ್ಮ. ಸೀನು ಜೊತೆ ಮದುವೆ ಮಾಡೋದಕ್ಕೆ ಈಗ ನನಗೂ ಇಷ್ಟ ಇಲ್ಲ. ಹಾಗೆ ಹೇಳ್ಬೇಡಿ ದೊಡ್ಡಪ್ಪ. ಗೊತ್ತಿಲ್ಲದೆ ಮಾತಾಡಿದ್ದಕ್ಕೆ ಅವರು ತುಂಬಾ ಬೇಜಾರ್ ಮಾಡ್ಕೋತಿದ್ದಾರೆ. ಒಂದ್ಸಲ ಮಾತಾಡಿ ದೊಡ್ಡಪ್ಪ. ರಾಜಾರಾಮ್ ಅವರೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಲ್ಲಿ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಈಗ ಆದ್ಯ ಹೇಳಿದ್ಮೇಲೆನೆ ನನಗೆ ಕ್ಲಿಯರ್ ಆಗಿ ಅರ್ಥ ಆಗಿತ್ತು. ನಿಜಕ್ಕೂ ನಿಮ್ ಬಗ್ಗೆ ಗೊತ್ತಿದ್ದು ಕೂಡ ಆದ್ಯ ನೋವಲ್ಲಿದ್ದಾಳೆ ಅನ್ನೋ ವಿಷಯ ಗೊತ್ತಾಗ್ತಿದ್ದ ಹಾಗೆ ಆವೇಶನ ತಡ್ಕೊಳಕ್ಕಾಗ್ಲಿಲ್ಲ. ನಿಮ್ಮ ಬಗ್ಗೆ, ನಿಮ್ಮ ಪದ್ಧತಿ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಆದ್ರೆ ನೀವು ಎಷ್ಟು ಒಳ್ಳೆಯವರು ಅಂತ ನನಗೆ ಆದ್ಯ ಹೇಳಿದ್ಲು. ಅವಳ ಬಗ್ಗೆ ಯಾವುದೇ ನಿರ್ಧಾರ ತಗೊಂಡ್ರು ನೀವೇ ತಗೋಬೇಕು ರಾಜಾರಾಮ್ ಅವರೇ. ನೀವ್ ಅಂದ್ಕೊಂಡ ಹಾಗೇನೆ ಸೀನು ಮತ್ತೆ ಆದ್ಯನ್ಗೆ ಮದುವೆ ಮಾಡೋಣ. ಅಷ್ಟಕ್ಕೂ ಏನ್ ಹೇಳಿದ್ಲೆ ಇವಳು? ಅಷ್ಟು ಕೋಪದಿಂದ ಮಾತಾಡ್ದೋನು ಈಗ ಕ್ಷಮಿಸು ಅಂತ ಕೇಳ್ತಿದ್ದಾನಲ್ಲ. ಅವಳ ಮಾಮೂಲಿ ಹುಡುಗಿ ಅಲ್ಲ ಅಂತ ಹೇಳ್ದೆ ಅಲ್ವಾ ಅತ್ತೆ? ಆಟಮ್ ಬಾಂಬ್ ಎಂತವ್ರನ್ನಾದ್ರೂ ತಕ್ಷಣ ಬದಲಾಯಿಸ್ಬಿಡ್ತಾಳೆ. ಅಮ್ಮ,
ಅಂದ್ರೆ ಇವಳು ನನ್ನ ಸೊಸೆ ಆಗೋದನ್ನ ಯಾರ ಕೈಲೂ ತಡಿಯಕ್ಕಾಗಲ್ವಾ? ದೇವ್ರು ಕೂಡ ತಡಿಯಕ್ಕಾಗೋಲ್ಲ ಅನ್ನಿಸ್ತಿದೆ ಅತ್ಗೆ. ದೊಡ್ಡಪ್ಪ, ಡ್ಯಾಡಿ ಕೂಡ ನಮ್ಮ ಮದ್ವೆಗೆ ಒಪ್ಕೊಂಡಿದ್ದಾರೆ. ಸರಿ ಅಂತ ಅವ್ರಿಗೆ ಒಂದು ಮಾತು ಹೇಳಿ ದೊಡ್ಡಪ್ಪ. ಏನ್ರಿ, ಕಿಶೋರ್ ಅವರು ತಪ್ಪಾಯ್ತಂತ ಒಪ್ಕೊಳ್ತಿದಾರಲ್ವಾ? ಸೀನು ಆದ್ಯ ಮದ್ವೆ ವಿಷಯದಲ್ಲಿ ಅವ್ರ ಅಭಿಪ್ರಾಯನ ಹೇಳ್ತಿದಾರಲ್ವಾ? ಈಗ ನೀವ್ ಹೇಳ್ಬೇಕು ರೀ.